ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತ ಅಂದ್ರೆ ವೆರಿ ಗುಡ್ ಅಂತ ಕಮೆಂಟ್ ಮಾಡಿ. ಚಿನ್ನೆ ಅದನ್ನೆಲ್ಲ ಕೇಳಬಾರ್ದು, ಸುಮ್ಮನೆ ಕತೆ ಕೇಳಿಸ್ಕೋಬೇಕಷ್ಟೇ. ಹೆಂಗ್ ಅದು ಕುದೀತಾ ಇರ್ಲಿ. ಟೊಮೆಟೊ ಇಂಡಿಯಾಗೆ ಹೆಂಗ್ ಬಂತು ಗೊತ್ತಾ? 16th ಸೆಂಚುರಿಲಿ ಪೋರ್ಚುಗೀಸ್ ಇಂಡಿಯಾಗೆ ಬರ್ತಾರೆ, ಗೋವಾಗೆ. ಹೇ ಗೈಸ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್, ಎರಡು ಸೇರಿ ಗುಡ್ ಅಂತ ಅನ್ಕೊಳ್ಳಿ. ಇವತ್ತು ಸ್ಯಾಟರ್ಡೆ, ವೀಕೆಂಡ್ ಬೇರೆ, ವೀಕ್ ಆಫ್ ಇರೋದ್ರಿಂದ ಪ್ರತಿದಿನ ಎದ್ದೇಳೋ ಥರ 5:30-6 ಗಂಟೆಗೆ ಏನು ಎದ್ದಿಲ್ಲ. ಆರಾಮಾಗಿ 8:30-9 ಗಂಟೆಗೆ ನಾನಿದ್ದೆ. ನನ್ನ ಚಿನ್ನಿ ಅಂತೂ 11 ಗಂಟೆಗೆ ಎದ್ಲು. ಅವಳು ಎದ್ದೇಳೋಷ್ಟರೊಳಗೆ ಲೈಟಾಗಿ ಅದು ಇದು ಮನೆ ಕೆಲಸ ಎಲ್ಲ ಮುಗಿಸಿ ಆಮೇಲೆ ಹೋಗಿ ಎಬ್ಸ್ದೆ. ಹೊಟ್ಟೆ ಹಸ್ವಾಗ್ತಿದೆ ಎದ್ದೇಳು ಅಂತ. ಅವಳೆದ್ದು ಮಿಕ್ಕಿದ ಕೆಲಸ ಎಲ್ಲ ಮಾಡಿ ಫ್ರೆಶ್ ಅಪ್ ಆಗೋಷ್ಟರೊಳಗೆ ಆಲ್ಮೋಸ್ಟ್ 1 ಗಂಟೆ 1:30 ಆಗಿದೆ. ಇವಾಗ ಏನಾದರೂ ಮಾಡ್ತೀನಿ, ಬ್ರೇಕ್ಫಾಸ್ಟ್ ಲಂಚ್ ಎರಡು ಸೇರಿ ಬ್ರಂಚ್ ಆಗ್ಬಿಡುತ್ತಂತ ಅಡುಗೆ ಮನೆಗೆ ಹೋಗಿದ್ದಾಳೆ. ಏನೋ ಮಾಡ್ತೀನಂತ. ಏನು ಮಾಡ್ತಿದ್ದಾಳೆ ಹೋಗ್ಬಿಟ್ಟು ನೋಡ್ತೀನಿ, ಹಾಗೆ ನಿಮಗೂ ತೋರಿಸ್ತೀನಿ, ಬನ್ನಿ. ಚಿನ್ನಿ, ಏನ್ ಮಾಡ್ತಾ ಇದೀಯಾ? ಏನೋ ಬೇಯಿಸ್ತಾ ಇದೆಯಾ? ಟೊಮ್ಯಾಟೊ ಚಟ್ನಿ ಮಾಡ್ತಾ ಇದ್ದೀನಿ. ಟೊಮೆಟೊ ಚಟ್ನಿನಾ? ನಾನು ಟೊಮೆಟೊ ಕರಿ ಕೇಳಿದೆ. ಇದೆಯಾ ಗುರು ಟೊಮೆಟೊ ಚಟ್ನಿ? ಟೊಮ್ಯಾಟೊ ಚಟ್ನಿ ನೀನ್ ಲಾಸ್ಟ್ ವೀಕ್ ಜಾಸ್ತಿ ಟೊಮ್ಯಾಟೊ ತಗೊಂಡ್ಬಂದಿದ್ದಲ್ಲ, ಸೊ ಅದು ವೇಸ್ಟ್ ಆಗ್ಬಿಡುತ್ತೆ ಅಂತ ಹೇಳಿ ಟೊಮ್ಯಾಟೊ ಚಟ್ನಿ ಮಾಡ್ತಾ ಇದೀನಿ. ಸಿಂಪಲ್ ರೆಸಿಪಿ. ಡೈಲಿ ಅಂತೂ ಈ ತರ ಎಲ್ಲ ಏನು ಸೈಡ್ ಇಂದ ಏನು ಮಾಡಕ್ ಆಗಲ್ಲ. ಗ್ರಾಸರೀಸ್ ರೀಫಿಲ್ ಆಯ್ತು ಇಷ್ಟ ತನಕ. ಇವಾಗ ಕುಕಿಂಗ್ ಸ್ಟಾರ್ಟ್ ಆಗಿದೆ. ನಂಗೂ ಹೇಳ್ಕೊಡ್ತೀಯಾ ಹೆಂಗ್ ಮಾಡೋದು ಅಂತ? ಸ್ವಲ್ಪ ಹೇಳ್ತೀಯಾ? ಏನಿಲ್ಲ, ಜಸ್ಟ್ ಆಸ್ ಯೂಶುವಲ್ ಟೊಮ್ಯಾಟೊ ವಾಶ್ ಮಾಡ್ಬಿಟ್ಟು ಡ್ರೈ ಆಗೋ ತನಕ ಬಿಟ್ಟು ಇವಾಗ ಟೊಮೆಟೊ ಹೆಚ್ಚಿಬಿಟ್ಟು ಹಾಕಿದೀನಿ. ಅದು ವಾಟರ್ ಎಲ್ಲ ಅಬ್ಸರ್ವ್ ಆಗಿದೆ ಅಂತ. ಅಬ್ಸರ್ವ್ ಆದ ತಕ್ಷಣ ನೆಕ್ಸ್ಟ್ ಏನ್ ಮಾಡೋದು ಅಂತ ಹೇಳ್ತೀನಿ. ಓಕೆ ಚಿನ್ನೆ, ಏನಂದ್ರೆ ನೀನು ವಾಟರ್ ಅಬ್ಸರ್ವ್ ಆಗಬೇಕು ಅಂತ ಅಂದಿಲ್ಲ ಟೊಮೆಟೊ ಬೇಯಕ್ಕೆ. ಅದು ಕುದೀತಾ ಇರ್ಲಿ, ವಾಟರ್ ಎಲ್ಲ ಹಾವಿ ಆಗ್ತಾ ಇರ್ಲಿ, ಅಷ್ಟೋ ತನಕ ನಿಂಗೊಂದು ಸ್ಟೋರಿ ಹೇಳ. ನಿಂಗೆ ಟೊಮೆಟೊ ಬಗ್ಗೆ ಏನ್ ಗೊತ್ತು? ಏನು ಗೊತ್ತಿಲ್ಲ. ಯಾಕೆ ಅವಲಕ್ಕಿ ತರ ಟೊಮೆಟೊಗೂ ಒಂದು ಸ್ಟೋರಿ ಇದೆ. ಟೊಮೆಟೊಗೂ ಒಂದು ಸ್ಟೋರಿ ಇದೆ. ಬಟ್ ಟೊಮೆಟೊ ಇರೋದು ಮಹಾಭಾರತದ ತರ ತುಂಬಾ ಹಳೆ ಕತೆ, ಏನ್ಷಿಯಂಟ್ ಸ್ಟೋರಿ ಏನಲ್ಲ, ರೀಸೆಂಟ್ ಸ್ಟೋರಿನೇ. ಬಟ್ ಅದೇ ಅದ್ ಕೇಳಕ್, ಅದನ್ನ ಹೇಳಕ್ ಮುಂಚೆ ನಿಂಗೆ ಏನಾದ್ರು ಗೊತ್ತಾ ಟೊಮೆಟೊ ಬಗ್ಗೆ? ಓಕೆ, ಗೊತ್ತಾ? ಗೊತ್ತಿಲ್ಲ. ಟೊಮೆಟೊ ಇಂಡಿಯಾಗೆ ಹೆಂಗ್ ಬಂತು ಗೊತ್ತಾ? ಓಕೆ, ಅಟ್ಲೀಸ್ಟ್ ಇಂಡಿಯಾಗೆ ಬ್ರಿಟಿಷ್ ಯಾವಾಗ ಬಂದ್ರು ಗೊತ್ತಾ? ಯೂಶುವಲಿ ಹಿಸ್ಟ್ರಿಯಲ್ಲಿ ಇರುತ್ತೆ, ಅದೆಲ್ಲ ನೆನಪಿಲ್ಲ. ಸ್ಕೂಲ್ ಡೇಸ್ ಅಲ್ಲಿ ಅದನ್ನೆಲ್ಲ ಕೇಳಂಗಿಲ್ಲ ಅಲ್ಲ ಇವಾಗ. ವಿಷಯ ಏನಂತಂದ್ರೆ, ಟೊಮೆಟೊ ಬಂದ್ಬಿಟ್ಟು ಅಮೆರಿಕಾದಲ್ಲಿ ಒರಿಜಿನೇಟ್ ಆಗಿದ್ದಲ್ಲಿ, ಆಮೇಲೆ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದು ಮೆಕ್ಸಿಕೋಯಿಂದ. ಅಲ್ಲಿಂದಾನೇ ನಮ್ದು ಡೊಮೆಸ್ಟಿಕೈಸೇಷನ್ ಸ್ಟಾರ್ಟ್ ಆಗಿದ್ದು. ಮೆಕ್ಸಿಕೋಯಿಂದ ಆಫ್ರಿಕಾಗೆ ಬರುತ್ತೆ, ಯುರೋಪ್ ಕಂಟ್ರೀಸ್ಗೆ ಹೋಗುತ್ತೆ, ಅಲ್ಲಿಂದ ವಾಪಸ್ ಇಂಡಿಯಾಗೆ ಬರುತ್ತೆ. ಯಾವಾಗಂತಂದ್ರೆ 16th ಸೆಂಚುರಿಲಿ ಪೋರ್ಚುಗೀಸ್ ಇಂಡಿಯಾಗೆ ಬರ್ತಾರೆ, ಗೋವಾಗೆ ಸ್ಪೈಸಸ್ ಹುಡ್ಕೊಂಡು. ಆಮೇಲೆ ಅಲ್ಲಿಂದಾನೆ ಬ್ರಿಟಿಷ್ ಎಲ್ಲ ಬಂದು ನಮ್ಮ ಇಂಡಿಯಾನ ಅಕ್ವೈರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. 16th ಸೆಂಚುರಿಗೆ ಅವ್ರು ಬರುವಾಗ ಟೊಮೆಟೊಸ್ನ ತಗೊಬರ್ತಾರೆ. ಅಲ್ಲಿ ತನಕ ಎಲ್ಲಾ ಕಡೆನೂ ಟೊಮೆಟೊನ ಒಂದು ಫ್ರೂಟ್, ವೆಜಿಟೇಬಲ್ ಅಂತಾನೆ ಕನ್ಸಿಡರ್ ಮಾಡ್ತಾರಲ್ಲ. ಮುಂಚೆ ಎಲ್ಲ ಟೊಮೆಟೊನ ಒಂದು ಶೋ ಗಿಡ ತರ ಯೂಸ್ ಮಾಡ್ತಿರ್ತಾರೆ. ಸೊ ನಮಗೆ ಬೇರೆ ದೇಶದವ್ರದೆಲ್ಲ ಬೇಕಾಗಿಲ್ಲ, ಬಿಟ್ಟಾಕ್ಬಿಡು. ಸೊ ಇಂಡಿಯಾಗೆ ಬಂದಿದ್ದು 16th ಸೆಂಚುರಿಲಿ. ಅವ್ರು ತಗೊಂಬಂದ್ಮೇಲೆ ಅದನ್ನ ಆಮೇಲಿಂದ ಲೈಟ್ ಆಗಿ ಯೂಸ್ ಮಾಡೋದಕ್ಕೆ ಪ್ರಾಕ್ಟೀಸ್ ಆಗ್ತಾ ಹೋಗುತ್ತೆ. ಅದಾದ್ಮೇಲೆ 18th 19th ಸೆಂಚುರಿಲಿ ಇಂಡಿಯಾ ವೈಡ್ ಫುಲ್ ದೇಶಾದ್ಯಂತ ಬರೀ ಟೊಮೆಟೊನೇ ಒಂದು ಮೈನ್ ಡಿಶ್ ಆಗಿ ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಈ ಕರೀಸಿಗೆ, ಚಟ್ನಿಗೆ, ಟೊಮೆಟೊ ಬಾತ್, ರೈಸ್ ಬಾತ್ ಎಲ್ಲ ಸಾಂಬಾರ್ಗು ಯೂಸ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಟೊಮೆಟೊ ಸ್ಟೋರಿ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿದ್ದು. ನಾನು ಇದ್ರ ಬಗ್ಗೆ ತಿಳ್ಕೊಳ್ಳೋಕೆ ಮುಂಚೆ ಟೊಮೆಟೊ ಸ್ಟಾರ್ಟಿಂಗ್ ಇಂದನೂ ಇದೆ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಬಟ್ ಇಲ್ಲ, ಅದು ರೀಸೆಂಟ್ ಅಂದ್ರೆ 200-300 ವರ್ಷಗಳ ಹಿಂದೆ ಬಂದಿರೋದು. ಅದು ಪೋರ್ಚುಗೀಸ್ ತಗೊಂಡ್ಬಂದಿದ್ದು. ನಾವೇ ಇಲ್ಲಿಂದನೇ ಇದಲ್ಲ, ಎಲ್ಲದೂನು ಒಂದೊಂದು ದೇಶದಲ್ಲಿ ಒರಿಜಿನೇಟ್ ಆಗಿದೆ. ಅದು ಈ ತರ ಬೇರೆ ಬೇರೆಯವರು ಇನ್ವೇಡರ್ಸ್ ಇಂದ ಅಥವಾ ಟೂರಿಸ್ಟ್ ಇಂದ ಹಂಗೆ ಹಿಂಗೆ ಎಲ್ಲ ಬಂದಿರುತ್ತೆ. ಗೊತ್ತಾಯ್ತಾ? ಅದನ್ನೆಲ್ಲ ಕೇಳಬಾರ್ದು, ಸುಮ್ನೆ ಕತೆ ಕೇಳಿಸ್ಕೋಬೇಕಷ್ಟೇ. ಹೆಂಗ್ ಕತೆ ತಿಳ್ಕೊಂಡೆ ಅಂತೆಲ್ಲ ಕೇಳಕ್ ಹೋಗ್ಬಾರ್ದು. ಇವಾಗ ನೋಡ್ತಿರ್ಬೋದು, ಫುಲ್ ವಾಟರ್ ಎಲ್ಲ ಅಬ್ಸರ್ವ್ ಆಗಿದೆ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ಬೇಕು. ಇದು ಆಲ್ರೆಡಿ ಟೊಮೆಟೊ ಹುಳಿ ಇರುತ್ತೆ, ಬಟ್ ಇನ್ನು ಸ್ವಲ್ಪ ಸ್ಟೋರ್ ಮಾಡ್ತೀವಲ್ಲ ನಾವು. ಏನಕ್ಕೆ ಸ್ಟೋರ್ ಮಾಡ್ತೀಯಾ? ಇದನ್ನ ಎಷ್ಟೊಂದ್ ದಿನ, ಇದಿಷ್ಟು ಒಂದೇ ದಿನ ತಿನ್ನಕ್ ಆಗಲ್ಲ. ಸ್ಟೋರಿಂಗ್ ತರಾನೇ. ಇವಾಗ ಮಂಡೇ ಟು ಫ್ರೈಡೆ ನಮ್ಗೆ ಕುಕಿಂಗ್ ಮಾಡಕ್ ಟೈಮ್ ಇರಲ್ಲ, ಇದಕ್ಕೆ. ಸೊ ಇವಾಗ ಇದೆಲ್ಲ ಈ ತರದ್ವೆಲ್ಲ ಸ್ಟೋರ್ ಮಾಡಿರೋನೆಲ್ಲ ಮಾಡಿ ಫ್ರಿಜ್ ಅಲ್ಲಿ ಇಟ್ಕೊಂಡ್ವಿ ಅಂದ್ರೆ 1 ವೀಕ್ ಆಗುತ್ತೆ. ಮತ್ತೆ ನೆಕ್ಸ್ಟ್ ಸ್ಯಾಟರ್ಡೇ ಆರ್ ಸಂಡೇ ನಾವು ಮತ್ತೆ ರೀಫಿಲ್ ಮಾಡ್ಕೋಬಹುದು, ಎಲ್ಲ ಕುಕ್ ಮಾಡ್ಕೊಂಡು. ಝೂಮ್ ಮಾಡ್ತೀನಿ, ತೋರ್ಸು ಆಯ್ತಾ? ಓಕೆ, ಡನ್.
ಇದು ಆಲ್ರೆಡಿ ವಾಟರ್ ಅಬ್ಸರ್ವ್ ಆಗಿತ್ತು, ಹುಣಸೆ ಹಣ್ಣನ್ನು ಹಾಕಿದೆ, ಸ್ವಲ್ಪ ಆಯಿಲ್ ಹಾಕಿದೆ, ಇದೆಲ್ಲ ಪ್ರಿಸರ್ವೇಟಿವ್ ಅಂತ ಹೇಳ್ಬಿಟ್ಟು. ಇವಾಗ ಸ್ವಲ್ಪ ಉಪ್ಪು ಮತ್ತೆ ಖಾರ ಹಾಕಿದ್ವಿ ಅಂದ್ರೆ 2 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಆಯ್ತು, ರೆಡಿ. ಮಂಡೇ ಟು ಫ್ರೈಡೆ ಇದನ್ನೇ ತಿನ್ಬೋದು. ರೆಡಿ ಅಂದ್ರೆ ಅಷ್ಟೇ ಅಷ್ಟೇ, ಬೇರೆ ಒಗ್ಗರಣೆ ಅದೆಲ್ಲ ಏನು ಹಾಕಲ್ವಾ? ಒಗ್ಗರಣೆ ನಾವು ತಿನ್ಬೇಕಾದ್ರೆ ಹಾಕೋಬಹುದು, ಸ್ಟೋರ್ ಮಾಡ್ಬೇಕಾದ್ರೆ ಹಾಕೋಬಹುದು. ಗುರು ಅಲ್ಲ, ಅದು ಖಾರ ಅದು ಅದೇನು ಒಳ್ಳೆ ಸಕ್ಕರೆ ಹಾಕ್ತಂಗ ಆಗ್ತಾ ಇದೆಯಾ? ಇನ್ನು ಜಾಸ್ತಿನೇ ಹಾಕ್ಬೋದು, ನೀನ್ ಖಾರ ಕಮ್ಮಿ ತಿಂತೀರಾ ಅಂತ ಕಮ್ಮಿ ಹಾಕಿದ್ದು. ಓಕೆ. ಸೊ ರುಚಿಗೆ ತಕ್ಕಷ್ಟು ಉಪ್ಪು. ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ ಅರ್ಧ ಬಾಣ್ಲಿ ತುಂಬಾ ಆಗ್ತಾ ಇದೆಯಾ ಮತ್ತೆ? ಅದು ರುಚಿಗೆ ತಕ್ಕಷ್ಟು ರುಚಿನೇ ಆಗಿರುತ್ತೆ. ಅಲ್ಲ 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 ಅಲ್ಲ, ಒಂದ್ ನಿಮಿಷ ನೀ ಏನಂದ್ರೆ ಮಂಡೇ ಟು ಫ್ರೈಡೆ ಅಂದ್ಯಾ? ಅಂದ್ರೆ ಮಂಡೇ ಟು ಫ್ರೈಡೆ ಅಡಿಗೆ ಮಾಡಲ್ವಾ? ನಾನು ಆಲ್ರೆಡಿ ಹೇಳಿದ್ನಲ್ಲ, ಮಾಡ್ತೀನಿ ಅಡ್ಗೆ, ಇಲ್ಲ ಅಂತ ಹೇಳಲ್ಲ. ಆಫೀಸ್ ಅಲ್ಲಿ ಪ್ರೀ ಪ್ಲಾನ್ ಏನು ಇರಲ್ಲ, ಸಡನ್ ಆಗಿ ಮೀಟಿಂಗ್ಸ್ ಬರುತ್ತೆ ಒಂದೊಂದ್ಸಲ. ಸೊ ಅವಾಗ ಲೇಟ್ ಆಗಿ ಬಂದಾಗೆ ಇದು ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಟಿದ್ದನ್ನ ರೈಸ್ ಜೊತೆ ತುಪ್ಪ ಜೊತೆ ತಿನ್ವಿ ಅಂದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಔಟ್ಸೈಡ್ ಫುಡ್ ತಿನ್ನೋಕಿನ ಈ ತರ ತಿನ್ನೋದು ಬೆಸ್ಟ್. ಒಂದ್ಸಲ ಚಂದ, 2 ಸಲ ಚಂದ, ಓಕೆನಾ? ಫ್ರೆಶ್ ಆಗಿರ್ಬೇಕು ಅಡಿಗೆ ಎಲ್ಲ. ಈ ತರ ಈ ತರ ರಿಫ್ರೆಶ್ ಅಡಿಗೆ ತಿನ್ಬಾರ್ದು, ಅದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಆಯ್ತು, ಈ ಸಲ ಟೇಸ್ಟ್ ಮಾಡು, ನೀನೇ ಕೇಳ್ತೀಯ ಇನ್ನೊಂದ್ಸಲ ಮಾಡಿ ಫ್ರಿಡ್ಜ್ ಅಲ್ಲಿ ಇಡು. ಇದನ್ನ ಏನ್ ಮಾಡೋಣ ಗೊತ್ತಾ? ರೊಟ್ಟಿ ಜೊತೆ ತಿನ್ನೋಣ, ರಾತ್ರಿ ಅನ್ನದ ಜೊತೆ ತಿನ್ನೋಣ, ಬೆಳಿಗ್ಗೆ ಎದ್ದು ಬ್ರೆಡ್ಡಿಗೆ ಹಾಕೊಂಡು ತಿನ್ನೋಣ, ಬೇಗ ಖಾಲಿ ಮಾಡ್ಬಿಡೋಣ, ಅಲ್ಲಿ ಕರೆಕ್ಟ್ ಆಗುತ್ತೆ. ಅಲ್ಲಿಗೆ ನಾನು ಇನ್ನೊಂದ್ಸಲ ಸ್ಟೋರ್ ಮಾಡ್ತೀನಿ. ಸ್ಟೋರ್ ಮಾಡಕ್ ಆಗದೇ ಇಲ್ವಲ್ಲ, ಖಾಲಿ ಮಾಡ್ಬಿಡ್ತೀನಲ್ಲ. ಇನ್ನೊಂದ್ಸಲ ಮತ್ತೆ ಕುಕ್ ಮಾಡಿ ಇಡ್ತೀನಿ. ಆ ತರ ಫ್ರೆಶ್ ಮಾಡು, ಬಟ್ ರಿಫ್ರೆಶ್ ಅಂತೂ ಬೇಡ. ಓಕೆ ಡನ್. ನೋಡು ಆಯ್ತು. ಎಷ್ಟು ನಿಮಿಷ ತಗೊಂಡಿರ್ಬೋದು ಹೇಳಿದು ಆಗೋಕೆ? ಒಂದ್ 20 ನಿಮಿಷ. ಜಸ್ಟ್ 5 ಮಿನಿಟ್ಸ್. 5 ಮಿನಿಟ್ಸ್ 6 to 7 ಮಿನಿಟ್ಸ್. 5 ಮಿನಿಟ್ಸ್ ಮ್ಯಾಗಿ ತರ ನಾನೊಂದು ರೆಸಿಪಿ ಫೈಂಡ್ ಔಟ್ ಮಾಡಿದೀನಿ. ಫೈಂಡ್ ಔಟ್ ಮಾಡಿದ್ಯಾ ಇಲ್ಲ ನಿಮ್ಮ ಅಮ್ಮ ಹೇಳ್ಕೊಟ್ರೆ ಅದನ್ನ ಮಾಡಿದ್ಯಾ? ನಿಜ ಹೇಳು. ಮನೇಲಿ ಮಾಡ್ತಿದ್ರು, ನನ್ನ ಸ್ಟೈಲ್ ಅಲ್ಲಿ ಮಾಡಿದೀನಿ, ಅವ್ರು ಬೇರೆ ಮಾಡ್ತಿದ್ರು. ನಿನ್ ಸ್ಟೈಲ್ ಅಂದ್ರೆ ಏನ್? ಟೊಮೆಟೊ ಚಟ್ನಿ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಇದೆ. ಒಬ್ರೊಬ್ರು ಹೆಚ್ಚಿಬಿಟ್ಟು ಡ್ರೈ ಮಾಡ್ಬಿಟ್ಟು ಆಮೇಲೆ ಎಲ್ಲ ಮಿಕ್ಸಿಗೆ ಹಾಕ್ಬಿಟ್ಟು ಮಾಡ್ತಾರೆ. ಇದು ನಮ್ಮ ಮನೇಲಿ ಮಾಡ್ತಿದ್ರು, ಬಟ್ ಟೊಮ್ಯಾಟೊ ಕರ್ರಿ ತರಾನೇ. ಬಟ್ ವಾಟರ್ ನೆಲ್ಲ ಏನ್ ಇಂಪಾರ್ಟೆಂಟ್ ಏನು ಅಂತಂದ್ರೆ ವಾಟರ್ ಅಬ್ಸರ್ವ್ ಆಗೋ ತನಕ ವೇಟ್ ಮಾಡ್ಬೇಕು, ಅಷ್ಟು ಬಿಟ್ರೆ ಬೇರೆ ಏನು ಇಲ್ಲ. ನಿಮ್ಮೂರಿಂದ ಹೈದರಾಬಾದಿಗೆ ಬಸ್ ಚಾರ್ಜ್ ದುಡ್ಡು ಎಷ್ಟು? ಸಾರಿ, ಬಸ್ ಚಾರ್ಜ್ ಎಷ್ಟು ಗೊತ್ತಿಲ್ಲ, ಯಾಕೆ ಅರೌಂಡ್ 1000 rupees. ಈ ವಿಡಿಯೋ ಎಲ್ಲಾರು ನಿಮ್ಮ ಅಮ್ಮ ನೋಡ್ಬಿಟ್ರೆ ಇದು ನಂದೇ ರೆಸಿಪಿ, ನಾನೇ ಮಾಡಿರೋದು, ನಾನೇ ಕಿತ್ತಾಕ್ ಬಿಡಿರೋದು ಅಂತ ಹೇಳ್ಬಿಟ್ಟಿದ್ಯಲ್ಲ, ಬಂದ್ಬಿಟ್ಟು ಹೊಡೆದ್ಬಿಟ್ಟು ಹೋಗ್ತಾರೆ ನಿನಗೆ. ನಮ್ಮಮ್ಮ ಎಲ್ಲ ಆತರ ಮಾಡಲ್ಲ. ಓಕೆ ಗೈಸ್, ಅದೇ ಪಟಕ್ ಅಂತ ಆಗೋಯ್ತು. ನೀವು ಎಲ್ಲಾದ್ರೂ ವರ್ಕಿಂಗ್ ಮೆನ್ಸ್, ವುಮೆನ್ಸ್ ಅಥವಾ ಸ್ಟೂಡೆಂಟ್ಸ್, ಬ್ಯಾಚುಲರ್ಸ್ ಏನೇ ಆಗಿರ್ಲಿ, ಕಡಿಮೆ ಟೈಮಲ್ಲಿ ಬೇಗ ಕುಕ್ ಮಾಡೋವಂಥ ಒಂದು ರೆಸಿಪಿ ನೀವು ಟ್ರೈ ಮಾಡಿ. ಹೆಂಗಿತ್ತಂತ ಕಮೆಂಟ್ ಮಾಡಿ. ಚೆನ್ನಾಗಿದ್ರೆ ಗುಡ್ ಅಂತ ಕಮೆಂಟ್ ಮಾಡಿ, ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ವೆರಿ ಗುಡ್ ಅಂತ ಕಮೆಂಟ್ ಮಾಡಿ. ಏನ್ ಹೇಳ್ತೀವಿ ಚಿನ್ನಿ ಇದಕ್ಕೆ? ಏನಿಲ್ಲ, ನೋಡೋಣ. ಬ್ಯಾಚುಲರ್ಸ್ ಎಲ್ಲ ಟ್ರೈ ಮಾಡಿ, ವರ್ಕಿಂಗ್ ವುಮೆನ್ಸ್ ಗಿನ ಬ್ಯಾಚುಲರ್ಸ್ ಟ್ರೈ ಮಾಡಿ ಹೇಳಿ. ಯಾಕಂದ್ರೆ ಅವರು ಸಿಂಪಲ್ ಈ ತರ ಇನ್ಸ್ಟೆಂಟ್ ರೆಸಿಪೀಸ್ ನ ಟ್ರೈ ಮಾಡ್ತಿರ್ತಾರೆ. ಸೊ ಈ ತರ ಟ್ರೈ ಮಾಡ್ಬಿಟ್ಟು ಹೇಳಿ ರೆಸಿಪಿ ಹೆಂಗಿದೆ ಅಂತ ಹೇಳ್ಬಿಟ್ಟು. ಓಕೆ.